ಪ್ರೈಸ್ ದ ಲಾರ್ಡ್. ಈ ದಿನ ಎಲ್ಲರೂ ಕೂಡಿ ಸಿದ್ಧತೆಯಾಗಿ ವಚನವನ್ನು ಕೇಳುವುದಕ್ಕೆ ಕುಳಿತುಕೊಂಡಿದ್ದೀರಾ ಎಂದು ನಾನು ನಂಬುತ್ತೇನೆ. ದೇವರ ಮಕ್ಕಳೇ, ನೀವು ಸಿದ್ಧತೆಯಾಗಿ ಬಂದಿರುವುದು ಕರ್ತನಿಗೆ ಇಷ್ಟ. ದೇವರ ನಾಮ ಮಹಿಮೆ ಪಡಿಸೋಣವೇ? ಬನ್ನಿ ಹೋಗೋಣ, ದೇವರ ನಾಮ ಮಹಿಮೆ ಪಡಿಸೋಣ. என் விண்ணப்பத்தை கேட்பவரே, என் கண்ணீரை காண்பவரே, சுகம் தருபவரே, ஸ்தோத்திரம் ஏசையா, சுகம் தருபவரே, ಸ್ತೋತಿರಂ ಏಸಯ್ಯಾ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಉರಬಲ ರಿಬಲ ಶಬರ ಬರಬರ. ದೈವ ಸಾನ್ನಿಧ್ಯ ಎಳೆದು ಬರಲಿ ಕರ್ತಾವೆ. ಅಪ್ಪ, ಕೂಡಿರುವ ಎಲ್ಲ ನಿನ್ನ ಮಕ್ಕಳು ದೇವನೇ, ಈ ವಾಕ್ಯವನ್ನು ಕೇಳುವಾಗ ಅವರ ಪರಿಸ್ಥಿತಿಗಳು, ಅವರ ಕಷ್ಟಗಳು ಎಲ್ಲವನ್ನು ನೀಗಿಸಿ ಅವರನ್ನು ಆಶೀರ್ವದಿಸಬೇಕಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ ಏಸಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಪರಿಶುದ್ಧಾತ್ಮನನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರೂ ಬನ್ನಿರಿ, ದೇವರ ವಾಕ್ಯದ ಕಡೆಗೆ ಹೋಗೋಣ. ದೇವರ ನಾಮ ಈಗ ನಾವು ಮಹಿಮೆ ಪಡಿಸಿದ್ದೇವೆ. ಈಗ ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ನಾವು ಕೇಳುವುದಕ್ಕೆ ಆಯ್ತು ಪಡೋಣ. ಬನ್ನಿ, ಈ ದಿನಕ್ಕಾಗಿ ತೆಗೆದುಕೊಂಡಂಥ ವಾಕ್ಯ ಐಶಾಯ 45. ನಾವು 2ರಿಂದ ಓದಿಕೊಳ್ಳೋಣ ದೇವರ ಮಕ್ಕಳೇ. ಬನ್ನಿ ಓದಿಕೊಳ್ಳೋಣ. ಇಲ್ಲಿ ಕೋರೇಷನ ಬಗ್ಗೆ ನಾವು ಇವತ್ತು ಧ್ಯಾನ ಮಾಡ್ತಾ ಇದ್ದೀವಿ. ಕೋರೇಷನನ್ನು ಯಾವ ರೀತಿ ದೇವರು ಕರೆದರು, ಯಾವ ರೀತಿ ದೇವರು ಆತನನ್ನು ಅಭಿಷೇಕದಲ್ಲಿ ನಿಲ್ಲಿಸಿದರು ಎನ್ನುವುದನ್ನು ಈ ದಿನ ನಾವು ಕಲಿಯಲು ಹೋಗ್ತಾ ಇದ್ದೀವಿ. ಬನ್ನಿ, ಸತ್ಯವೇದ ವಾಕ್ಯಗಳನ್ನು ತೆಗೆಯಿರಿ, ನನ್ನ ಜೊತೆಯಲ್ಲಿ ಓದ್ರಿ. ಓದಕ್ಕಾಗದೇ ಇರುವವರು ಬರೆದಿಟ್ಟುಕೊಂಡು ನೀವು ಮನೆಯಲ್ಲಿ ಓದಬೇಕಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ನೋಡಿ, ಜಕರಿಯ ಐಶಾಯ 45, 2, 3, 4, 7ರವರೆಗೂ ನಾವು ಓದಿಕೊಳ್ಳೋಣ ದೇವರ ಮಕ್ಕಳೇ. ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. ಯಾರಿಗೋಸ್ಕರ ಯಾರ ಹತ್ರ ಮಾತಾಡ್ತಾ ಇರೋದು ದೇವರು? ಕೋರೇಷನ ಹತ್ರ. ನಿನ್ನ ಹೆಸರು ಹಿಡಿದು ಕರೆಯುವ ನಾನು ಯೆಹೋವನು, ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿಪಾಸ್ತಿಯನ್ನು, ಗುಪ್ತ ಸ್ಥಳಗಳಲ್ಲಿ ಮರೆಮಾಡಿದ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು. ಇದೆಲ್ಲ ಕೋರೇಷನ ಹತ್ರ ಮಾತಾಡ್ತಾ ಇರೋದು, ಗೊತ್ತಾ ದೇವರ ಮಕ್ಕಳೇ? ಹಾಗಾದರೆ ನನ್ನ ಸೇವಕನಾದ ಯಾಕೋಬಿಗಾಗಿ, ನಾನು ಆದುಕೊಂಡ ಇಸ್ರಾಯೇಲಿಗಾಗಿ ಹೆಸರಿಡಿದು ನಿನ್ನನ್ನು ಕರೆದಿದ್ದೇನೆ. ನೀನು ನನ್ನನ್ನು ಅರಿಯದವನಾಗಿದ್ದರೂ ನಿನಗೆ ಬಿರುದನ್ನು ದಯಪಾಲಿಸಿದ್ದೇನೆ. ನೋಡಿ, ಕೋರೇಷನು ದೇವರನ್ನು ಅರಿತವನಲ್ಲ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಯಾರು ದೇವರನ್ನು ಕರೀತಾರೆ, ಯಾರನ್ನು ಅಭಿಷೇಕ ಮಾಡ್ತಾರೆ ಅನ್ನುವುದಲ್ಲ ಕರ್ತಾವೆ ದೇವರ ಮಕ್ಕಳೇ. ನೋಡಿ, ದಾವೀದನು ಅಷ್ಟು ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಅಲ್ಲಿ ಕುರಿಗಳನ್ನು ಮೇಯಿಸುವಾಗ ಎಲ್ಲ ಅವರ ಒಡ ಹುಟ್ಟಿದ ಅಣ್ಣಂದಿರನ್ನೆಲ್ಲ ಅಭಿಷೇಕದಲ್ಲಿ, ಇವರಿಗೋಸ್ಕರ ನಾನು ಅಭಿಷೇಕಕ್ಕೆ ಬರಲಿಲ್ಲ, ಅಭಿಷೇಕ ಮಾಡೋದಕ್ಕೆ ಇನ್ನು ಯಾರು ನಿನ್ನ ಮಗನಿದ್ದಾನೆ ಅಂತ ಕೇಳಿದ ದೇವರು. ಹಾಗಾದರೆ ಕೋರೇಷನು ದೇವರನ್ನು ನಂಬಿದವ ಮನುಷ್ಯನಲ್ಲ. ಆದರೆ ದೇವರಲ್ಲಿ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಅಭಿಷೇಕದಲ್ಲಿ ತುಂಬಿಸಿ ಕರೆದಿದ್ದೇನೆ, ನಾನು ನಿನಗೆ ಒಂದು ಪದವಿಯನ್ನು ಕೊಡ್ತೀನಿ ಅಂತ ದೇವರಲ್ಲಿ ಮಾತಾಡ್ತಾ ಇದ್ದಾರೆ. ಅರ್ಥ ಆಯ್ತಾ ದೇವರು? ಅದು ಎಷ್ಟು ಒಳ್ಳೆಯದಾಗಿ ಮಾತಾಡ್ತಾ ಇದ್ದಾರೆ ಅಂದರೆ, ಸೇವೆ ಮಾಡುವುದಕ್ಕೋಸ್ಕರ ಕೋರೇಷನ ಹತ್ರ ಹೇಳ್ತಾ ಇರೋದು, ನಿನಗೇನೇನು ಹಳ್ಳ ದಿಣ್ಣೆಗಳು ಕೋಣೆಯಾಗಿದೆಯೋ ಎಲ್ಲನೂ ಸರಿಪಡಿಸ್ಬಿಟ್ಟು ನಾನು ನಿನಗಾಗಿ ಕತ್ತಲಲ್ಲಿ ಬಚ್ಚಿಟ್ಟಿರುವ ನಿಧಿ ನಿಕ್ಷೇಪಗಳನ್ನೆಲ್ಲ ನಿನಗೆ ವಾಪಸ್ಸು ಕೊಡ್ತೀನಿ. ನೀನು ನನ್ನನ್ನು ಅರಿತಿಲ್ಲ, ಆದರೆ ನಾನು ನಿನ್ನನ್ನು ಅರಿತಿದ್ದೇನೆ ಅಂತ ದೇವರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಬನ್ನಿ ಓದಿಕೊಳ್ಳೋಣ. ಮತ್ತೆ, ನಾನೇ ಯೆಹೋವ, ಇನ್ನು ಯಾವನೂ ಅಲ್ಲ, ನಾನು ಹೊರತು ಯಾವ ದೇವರು ಇಲ್ಲ. ನೀನು ನನ್ನನ್ನು ಅರಿದವನಾಗಿದ್ದರೂ ನಿನಗೆ ನಡು ಕಟ್ಟುವೆನು. ನೋಡು, ನಾನೇ ನಿನಗೆ ದೇವರು. ಯಾರು ನನ್ನ ಅರಿಯದಿದ್ದರೂ ನಾನು ಅವರನ್ನು ಅರಿತಿದ್ದೇನೆ, ನಿನ್ನನ್ನು ನಾನು ಅರಿತುಕೊಂಡಿದ್ದೇನೆ. ಮೂಢರಿಂದ ಪಡವಳ ತನಕ ಇರುವವರೆಲ್ಲರೂ ಇದನ್ನು ನೋಡಿ, ನನ್ನ ವಿನಃ ಯಾರೂ ಇಲ್ಲ, ನಾನೇ ಯೆಹೋವನು, ಇನ್ನು ಯಾವನೂ ಇಲ್ಲ. ನಾನು ಬೆಳಕಿಗೂ ಕತ್ತಲಿಗೂ ಸೃಷ್ಟಿಕರ್ತನು. ದೇವರು ಇಲ್ಲಿ ಮಾತಾಡ್ತಾ ಇದ್ದಾರೆ. ನೋಡಿ, ಅವನು ದೇವರನ್ನು ಅರಿಯದೇ ಇರುವವನಾದರೆ ಅವನು ಕತ್ತಲೆಯಲ್ಲಿರುವವನಾಗಿರಬೇಕು. ದೇವರು ಹೇಳ್ತಾ ಇದ್ದಾರೆ, ಕತ್ತಲೆಗೂ ಬೆಳಕಿಗೂ ನಾನೇ ದೇವರು, ನಾನೇ ಸೃಷ್ಟಿ ಮಾಡಿದ್ದು. ಹಾಗಾದರೆ ನೀನು ನನ್ನನ್ನು ಅರಿತಿಲ್ಲ, ನಾನು ನಿನ್ನನ್ನು ಅರಿತಿದ್ದೇನೆ ಅಂತ ಹೇಳಿ ದೇವರು ಕೋರೇಷನನ್ನು ಅಭಿಷೇಕ ಮಾಡ್ತಾ ಇರೋದು. ಯಾತಕ್ಕೋಸ್ಕರ ದೇವರು ಕೋರೇಷನನ್ನು ಕರೆದಿದ್ದು? ಯಾತಕ್ಕೋಸ್ಕರ
ಅರ್ಥ ಆಯ್ತಾ ದೇವರ ಮಕ್ಕಳೇ? ಅಲ್ಲಿ ನೋಡಿ 11ರಿಂದ 13ವರೆಗೂ ಹೇಳ್ತಾ ಇರೋದು ಇಲ್ಲಿ ವಾಕ್ಯ. ಇಸ್ರಾಯೇಲರ ಸದಮಲ ಸ್ವಾಮಿ ಸೃಷ್ಟಿಕರ್ತನೂ ಆದ ಯೆಹೋವನ ಮಾತನ್ನು ಕೇಳಿರಿ, ಭವಿಷ್ಯತ್ತುಗಳ ವಿಷಯವಾಗಿ ನನ್ನನ್ನು ವಿಚಾರಿಸಿರಿ. ನೋಡಿ ದೇವರ ಮಕ್ಕಳೇ, ಕೈಗಳನ್ನು ತೋರಿಸೋದು, ಭವಿಷ್ಯತ್ತುಗಳನ್ನು ಕೇಳೋದು, ಇದೆಲ್ಲ ದೇವರಿಗೆ ಇಷ್ಟವಿಲ್ಲದ ಕಾರ್ಯ. ಈ ರೀತಿ ಮಾಡುವವರು ಇಸ್ರಾಯೇಲ್ ಮಕ್ಕಳು ಪಾಪ ಮಾಡುವವರ ಮಧ್ಯದಲ್ಲಿ ಕೋರೇಶನನ್ನು ಕರೆದು ನಿಲ್ಲಿಸ್ತಾ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಿಲ್ಲಿಸಿದರೆ ಸುಮ್ಮನೆ ನಿಲ್ಲಿಸ್ತಾರ? ಅಭಿಷೇಕದಲ್ಲಿ ತುಂಬಿಸಿ ನಿಲ್ಲಿಸ್ತಾ ಇದ್ದಾರೆ ದೇವರ ವಾಕ್ಯವನ್ನು ಕೊಡೋದಿಕ್ಕೆ. ನಾನು ಕೋರೇಶನನ್ನು ಧರ್ಮೋಪದೇಶದಿಂದ ಉನ್ನತಿಗೆ ತಂದು ನೇಮಿಸಿದ್ದೇನೆ. ಅವನ ಮಾರ್ಗಗಳನ್ನೆಲ್ಲ ಸರಾಗ ಮಾಡುವೆನು. ಅವನು ನನ್ನ ಪಟ್ಟಣವನ್ನು ತಿರುಗಿ ಕಟ್ಟಿ ಕ್ರಯವನ್ನಾಗಲಿ ಬಹುಮಾನವನ್ನಾಗಲಿ ಕೇಳಿಕೊಳ್ಳದೆ ಸೆರೆಯಾದ ನನ್ನ ಜನರನ್ನು ಬಿಡುಗಡೆ ಮಾಡುವನು ಎಂದು ಸೇನಾಧೀಶ್ವರನಾದ ಯೆಹೋವನು ಅನ್ನುತ್ತಾನೆ. ನೋಡಿ ದೇವರ ಮಕ್ಕಳೇ, ಇಸ್ರಾಯೇಲ್ ಮಕ್ಕಳಿಗೆ ಬಂದಂಥ ಕಷ್ಟಗಳಿಂದ, ಉಪದ್ರವಗಳಿಂದ ಪಾರು ಮಾಡುವುದಕ್ಕೋಸ್ಕರ ಕೋರೇಶನನ್ನು ಕರೆದಿರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಧರ್ಮೋಪದೇಶ ಕಾಂಡದಿಂದ ಉನ್ನತಿಗೆ ಆತನನ್ನು ಕರೆದುಕೊಂಡು ಬಂದು ನಿಮಗಾಗಿ ಕೋರೇಶನು ಯಾವ ಬಹುಮಾನ ಕೇಳಲಿಲ್ಲ, ಆದರೂ ನಿಮ್ಮ ಬಿಡುಗಡೆಗೋಸ್ಕರ ನಿಲ್ಲಿಸಿದ್ದೇನೆ ಅಂತ ದೇವರು ಕೋರೇಶನನ್ನು ನಿಲ್ಲಿಸ್ತಾ ಇದ್ದಾರೆ. ಇಸ್ರಾಯೇಲ್ ಮಕ್ಕಳನ್ನು ಆ ಪರಿಸ್ಥಿತಿಯಿಂದ ಆಚೆ ಕರೆದುಕೊಂಡು ಬರೋದಕ್ಕೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಮ್ಮ ದೇವರು ಎಷ್ಟು ಒಳ್ಳೆಯ ದೇವರು ಎಂದರೆ ನಾವು ಹೇಳಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ದೇವರ ಮಕ್ಕಳೇ. ಅಂಥ ಒಳ್ಳೆಯ ದೇವರು. ನಾವು ಯಾವ ಪರಿಸ್ಥಿತಿಯಲ್ಲಿದ್ದೇವೆ, ನಾವು ಹೇಗಿದ್ದೀವಿ, ದೇವರಿಗೆಲ್ಲ ಗೊತ್ತಿದೆ. ಆದರೆ ನಾವು ಮಾಡೋದು ಒಂದೇ, ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳಿದ್ದೇನೆ. ಪ್ರಾರ್ಥನೆ ಮಾಡಬೇಕು, ಆರಾಧನೆ ಮಾಡಬೇಕು, ದೇವರನ್ನು ನೋಡಿ ನಾವು ಕೇಳಬೇಕು. ನಮ್ಮ ಕಣ್ಣುಗಳು ಪರ್ವತದ ಕಡೆಯಲ್ಲಿ ಎತ್ತಲ್ಪಡಬೇಕು. ಅದೇ ದೇವರ ಮಕ್ಕಳೇ. ಹಾಗಾದರೆ ಇಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ಐಷಾಯ ಹತ್ರ ಮಾತನಾಡಿ ಕೋರೇಶನ ಹತ್ರ ಮಾತನಾಡ್ತಾ ಇರೋದು, ನಾನು ನಿನ್ನ ಸಂಗಡ ಇದ್ದೀನಿ, ನಿನ್ನ ಸಂತತಿಯವರನ್ನು ಮೂಡಲಿಂದ ತರುವೆನು, ನಿನ್ನವರನ್ನು ಪಡುವಳಿಂದ ಕುಡಿಸುವೆನು. ನಾನು ಒಪ್ಪಿಸಿ ಬಿಡು ಎಂದು ಬಡಗಳಿಗೂ ತಡೆಯಬೇಡ ಎಂದು ತೆಂಗಳಿಗೂ ಹೇಳಿ ದೂರದಲ್ಲಿರುವ ನನ್ನ ಕುಮಾರರನ್ನು, ದಿಗಂತದಲ್ಲಿರುವ ನನ್ನ ಕುಮಾರಿಯರನ್ನು ನನ್ನ ಮಹಿಮೆಗಾಗಿ, ಅಂದರೆ ದೇವರ ಮಹಿಮೆಗಾಗಿ ನಾನು ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನು ಬರಮಾಡುವೆನು, ಬರಬೇಕೆಂದು ಅಪ್ಪಣೆ ಕೊಡುತ್ತೇನೆ ಅಂತ. ಯಾರ್ಯಾರು ಯೇಸು ಸ್ವಾಮಿಯನ್ನು ಮುದ್ರೆ ಹಾಕಿಕೊಂಡಿದ್ದಾರೋ, ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡಿದ್ದಾರೋ ಅವರಿಗೆ ಈ ಆಶೀರ್ವಾದ ದೊರಕುತ್ತದೆ. ಹಾಗಾದರೆ ನಿಮ್ಮ ನಡವಳಿಕೆ, ಮಾತನಾಡುವ ವಿಧ, ನೋಡುವ ವಿಧ, ಯಾವ ರೀತಿಯಲ್ಲಿ ನೀವು ಮನೆಯಲ್ಲಿ, ಆಫೀಸ್ಗಳಲ್ಲಿ, ಪಟ್ಟಣಗಳಲ್ಲಿ ನೀವು ನಡ್ಕೊಳ್ತೀರಾ, ಎಲ್ಲವನ್ನು ಧ್ಯಾನವಾಗಿ ದೇವರು ನೋಡುವ ಒಳ್ಳೆಯ ದೇವರಾಗಿದ್ದಾರೆ. ದೇವರ ಮಕ್ಕಳೇ, ನಮ್ಮ ದೇವರಿಗೋಸ್ಕರ ಅಲ್ಲ ದೇವರು ಮಾತಾಡ್ತಾ ಇರೋದು. ರಕ್ಷಣೆ ಹೊಂದದೇ ಇರುವವರು, ಹಿಂದೂಗಳಾಗಿರ್ಬೋದು, ಮುಸ್ಲಿಮ್ಗಳಾಗಿರ್ಬೋದು, ಸಿಖ್ ಆಗಿರಬಹುದು, ಯಾವ ಜಾತಿಯವರು ಆಗಿರಬಹುದು. ಏಕೆಂದರೆ ಕೋರೇಶನು ಆ ರೀತಿ ಇದ್ದವನೇ. ದೇವರ ಆ ರೀತಿ ಕೋರೇಶನನ್ನು ಕರೆಯುವಾಗ ಅವರನ್ನು ಕೈ ಬಿಡುವವರೇ. ನಾವು ದೇವರ ಮಕ್ಕಳು ಅರಿಯಬೇಕು ದೇವರ ಮಕ್ಕಳೇ. ಅರ್ಥ ಆಯ್ತಾ? ಹಾಗಾದರೆ ಹಿಂದೂ ಜನಗಳು ಯಾರೇ ಇದನ್ನು ನೋಡ್ತಾ ಇದ್ರು, ಮುಸ್ಲಿಮ್ ಅವರು ನೋಡ್ತಾ ಇದ್ರು, ಸಿಖ್ನವರು ನೋಡ್ತಾ ಇದ್ರು, ಯಾರೇ ಆಗಿದ್ದರು ನೋಡ್ತಾ ಇದ್ರು, ಅವರಿಗೆ ದೇವರು ಈ ದಿನ ಆಶೀರ್ವಾದ ಕೊಡುತ್ತೇನೆ ಅಂತಲೇ ಮಾತಾಡ್ತಾ ಇರೋದು. ಕೋರೇಶನನ್ನು ದೇವರು ಅರಿಲಿಲ್ಲ. ಕೋರೇಶನನ್ನು ಅರಿತವನಾದ ದೇವರು ಸೃಷ್ಟಿಕರ್ತನು ಆತನನ್ನು ನಿಲ್ಲಿಸಿ ಅಭಿಷೇಕದಲ್ಲಿ ತುಂಬಿಸಿ ನಿನ್ನ ಬಳಿಗಳಲ್ಲಿ, ನಿನ್ನ ದಾರಿಗಳೆಲ್ಲ ಸಮ ಮಾಡಿ, ನೀನು ನನ್ನ ಹತ್ರ ಬಹುಮಾನ ನಾನು ಕೇಳ್ತಾ ಇಲ್ಲ, ಆದರೆ ನಾನು ನಿನ್ನನ್ನು ಅಭಿಷೇಕ ಮಾಡಿ ನಿಲ್ಲಿಸಿದ್ದೇನೆ. ಯಾಕೆಂದರೆ ಇಸ್ರಾಯೇಲ್ ಮಕ್ಕಳನ್ನು ಹೊರಗಡೆ ಕರ್ಕೊಂಡು ಬರೋದಕ್ಕೆ. ಮೋಶೆ ಕರೆದುಕೊಂಡು ಬಂದರು, ಈಗ ಕೋರೇಶನ ಹತ್ರ ದೇವರು ಮಾತಾಡ್ತಾ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಈ ದಿನಗಳಲ್ಲಿ ಯಾರ್ಯಾರು ಈ ರೀತಿಯಾಗಿ ಹಾದು ಹೋಗ್ತಾ ಇದ್ದೀರಾ ಇಸ್ರಾಯೇಲ್ ಮಕ್ಕಳ ರೀತಿಯಲ್ಲಿ, ಅದಕ್ಕಾಗಿ ದೇವರು ನಿಮಗೆ ನೇಮಿಸಲ್ಪಟ್ಟಂಥ ನಿಮ್ಮ ಪಟ್ಟಣದಲ್ಲಿ, ನಿಮ್ಮ ಬ್ರ್ಯಾಂಚ್ಗಳಲ್ಲಿ, ನಿಮ್ಮ ಸಭೆಗಳಲ್ಲಿ ಆಯುಧಪಡಿಸಿರ್ತಾರೆ. ನಿಮ್ಮ ಸ್ಪಿರಿಚುವಲ್ ತಾಯಿ ಆಗಲಿ, ನಿಮ್ಮ ಸ್ಪಿರಿಚುವಲ್ ಫಾದರ್ ಆಗಲಿ, ನಿಮ್ಮನ್ನು ದೇವರು ಕಡೆ ಕರೆದುಕೊಂಡು ಬಂದಿರುವವರು ಅವರು ನಿಮ್ಮನ್ನು ನಡೆಸುವವರಾಗಿದ್ದಾರೆ. ಅವರ ಮಾತುಗಳನ್ನು ಕೇಳಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಕಾರಣ ಅವರು ನಿಮ್ಮನ್ನು ಸುವಾರ್ತೆ ಹೇಳಿ, ದೇವರ ವಾಕ್ಯಗಳನ್ನು ಹೇಳಿ ದೇವರ ಕಡೆಗೆ ಕರೆದುಕೊಂಡು ಬಂದವರು. ನೋಡಿ ದೇವರ ಮಕ್ಕಳೇ, ಇದು ಕೊನೆಯ ಕಾಲ. ದೇವರು ನಿಮ್ಮನ್ನು ದೇವರ ಕಡೆ ಕರೆದುಕೊಂಡು ಬಂದಿದ್ದಾರೆ. ಆದರೆ ಜ್ಞಾನದಲ್ಲಿ ಇರಬೇಕು. ಎಲ್ಲರ ಹತ್ತಿರ, ಕುಟುಂಬದಲ್ಲಿ, ಸಭೆಗಳಲ್ಲಿ, ವಿಶ್ವಾಸಿಗಳಲ್ಲಿ, ಆಫೀಸ್ಗಳಲ್ಲಿ,
ನಮ್ಮನ್ನು ದಾರಿ ನಡೆಸಿದಂಥ ವಾಕ್ಯದಲ್ಲಿ ನಡೆಸಿದಂಥವರಲ್ಲಿ ಜ್ಞಾನದಲ್ಲಿ ನಾವು ನಡ್ಕೊಳ್ಬೇಕು. ಅದಕ್ಕೆ ಹೇಳಿದು ಪರಿಶುದ್ಧಾತ್ಮನ ಐಕ್ಯತೆ ನಮಗೆ ಬೇಕು. ಪರಿಶುದ್ಧಾತ್ಮನ ಹತ್ರ ಕೇಳಬೇಕು. ಅದಕ್ಕೆ ದೇವರು ಹೇಳಿದ್ದಾರೆ, ನಾನು ಹೋಗಿ ನಿಮಗೆ ಗುಡಾರವಲ್ಲೆಲ್ಲ ಸಿದ್ಧತೆ ಮಾಡ್ತೀನಿ ಪರಲೋಕದಲ್ಲಿ. ನಾನು ಹೋದ್ರೇ ನನ್ನ ಸಹಾಯಕನನ್ನು ನಿಮಗೆ ಕಳಿಸಿಕೊಡೋದಕ್ಕೆ ಸಾಧ್ಯ ಅಂತ ದೇವರ ವಾಕ್ಯದಲ್ಲಿ ಮಾತನಾಡಿದ್ದಾರೆ. ದೇವರ ಮಕ್ಕಳೇ, ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ವಾಕ್ಯವನ್ನು ನೀವು ಪಟ್ಟಾಗಿಡಿದು ಕೋರೇಶನನ್ನು ಯಾವ ರೀತಿಯಲ್ಲಿ ನಿಮ್ಮ ಸ್ಪಿರಿಚುವಲ್ ತಾಯಿ ಫಾದರ್ಸ್ಗಳನ್ನು ನಿಲ್ಲಿಸಿದಾರೋ ದೇವರು, ಅವರ ಮಾತುಗಳನ್ನು ಕೇಳುವುದಕ್ಕಿಂತ ಮುಂಚೆ ಪರಿಶುದ್ಧಾತ್ಮನ ಕರದಲ್ಲಿ ನೀವು ಮಾತನಾಡುತ್ತಾ ಪರಿಶುದ್ಧಾತ್ಮನ ಹೇಳಿದ ಹಾಗೆ ನಡ್ಕೊಂಡು ಅವರನ್ನು ಹಿಂಬಾಲಿಸಬೇಕೆನ್ನುವುದೇ ನನ್ನ ಇಷ್ಟ, ದೇವರಿಗೆ ಇಷ್ಟ. ಜ್ಞಾನದಲ್ಲಿ ನಡೆದುಕೊಳ್ಳಬೇಕೆನ್ನುವುದು ದೇವರಿಗೆ ತುಂಬ ಇಷ್ಟ. ಏಕೆಂದರೆ ನೋಡಿ, ಸಾಲಮೋನನು ನಿನಗೇನು ಗಿಫ್ಟ್ ಬೇಕು ಅಂತ ಸ್ವಾಮಿ ಕೇಳುವಾಗ, ದೇವರು ಕೇಳುವಾಗ, ದೇವರೇ ಸಭೆಗಳನ್ನು ನಡೆಸಬೇಕಲ್ಲ, ನನಗೆ ಜ್ಞಾನದ ಅಭಿಷೇಕ ಕೊಡು ಅಂತಲೇ ಕೇಳಿರಬಹುದು. ಇನ್ನೂ ಹೆಚ್ಚಾದ ಆಸ್ತಿಗಳನ್ನು ಕೇಳಿರಬಹುದು. ಸೊಲೊಮೋನನಿಗೆ ಎಲ್ಲ ಇದೆ, ಆದರೂ ಕೇಳಬಹುದು, ಕೇಳಲಿಲ್ಲ. ಅರ್ಥ ಆಯ್ತಾ? ಸೊಲೊಮೋನನು ಜ್ಞಾನದಲ್ಲಿ ಕೇಳಿರುವಾಗ 2000 ವರ್ಷಗಳ ಹಿಂದೆ, ನಾವು ಈಗ ಎಷ್ಟು ಮಾತ್ರ ನಾವು ಕೇಳಬೇಕು ದೇವರ ಮಕ್ಕಳೇ. ನಮಗೆ ಜ್ಞಾನ ತುಂಬ ಮುಖ್ಯ. ಅರ್ಥ ಆಯ್ತಾ? ಈ ದಿನಗಳಲ್ಲಿ, ಈ ವಾರದಲ್ಲಿ ದೇವರು ನಿಮ್ಮನ್ನು ಜ್ಞಾನದಲ್ಲಿ ನಡೆಸಬೇಕು ಅಂತ ಈ ವಾಕ್ಯಗಳನ್ನು ನೀವು ಪಾಲಿಸಿ, ಈ ವಾಕ್ಯಗಳ ಮೂಲಕವಾಗಿ ಎಚ್ಚರಿಕೆಯಾಗಿ ನಡಿಬೇಕು. ಮರ್ಮರಿಂಗ್ ಮಾಡದೆ, ಪಾಪ ಮಾಡದೆ, ದಿನಾ ನಿಮ್ಮನ್ನು ಪರಿಶುದ್ಧತೆಗೊಳಿಸುತ್ತಾ ನೀವು ದೇವರಲ್ಲಿ ಪರಿಶುದ್ಧರಾಗಿ ನಿಂತು ನೀವು ನಡೆಯಬೇಕೆನ್ನುವುದೇ ನನ್ನ ಆಸೆ, ದೇವರಿಗೂ ಆಸೆ. ದೇವರು ಈ ದಿನವೆಲ್ಲ, ಈ ವಾರವೆಲ್ಲ ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ಅವಶ್ಯಕತೆಗಳನ್ನು ಸಂಧಿಸಲಿ. ತಂದೆ, ಮಗ, ಪರಿಶುದ್ಧಾತ್ಮ ನಾಮದಲ್ಲಿ ನಿಮ್ಮನ್ನು ನಾನು ಆಶೀರ್ವದಿಸಿ ಕರ್ತನ ನಾಮ ಮಹಿಮೆ ಪಡುತ್ತಾ ಈ ಸಂದೇಶವನ್ನು ನಿಲ್ಲಿಸ್ತಾ ಇದ್ದೀನಿ. ಗಾಡ್ ಬ್ಲೆಸ್ ಯು.